ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪದ್ಮನಾಭನಗರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರಿಂದ ಕ್ಷೇತ್ರದ ಶಾಲೆಗಳ 200ಕ್ಕೂ ಹೆಚ್ಚು ಶಿಕ್ಷಕರಿಗೆ 2ನೇ ಆವೃತ್ತಿಯ ಸಾಧಕ ರತ್ನವೆಂಬ ಕಾರ್ಯಕ್ರಮದ ಮೂಲಕ ಸನ್ಮಾನ ಮಾಡಿ ಗೌರವಿಸಲಾಯಿತು. ಅಚೀವ್ ಸ್ಕೂಲ್ ಆಫ್ ಎಜುಕೇಷನ್ ಶಾಲೆಯ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಯುವ ರಾಜಕಾರಣಿ ಪ್ರಮೋದ್ ಶ್ರೀನಿವಾಸ್, ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಶಾಲೆಯಲ್ಲಿ ನಿಂತು ದೇಶವನ್ನು ರೂಪಿಸುವ ಕೆಲಸವನ್ನು ಶಿಕ್ಷಕರು ಮಾಡ್ತಾ ಇದ್ದಾರೆ. ನಮ್ಮ ಮುಂದಿರುವ ಸಾಧಕರೆಲ್ಲರೂ ಗುರುಗಳ ಅನುಯಾಯಿಯಾಗಿ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ಮಾಡುತ್ತಿದ್ದೇನೆ ಅಂತ ಹೇಳಿದರು. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮದ ಆಯೋಜಕರಾದ ಪ್ರಮೋದ್ ಶ್ರೀನಿವಾಸ್ ಅವರನ್ನು ವೇದಿಕೆ ಬರಮಾಡಿಕೊಳ್ಳಬೇಕು. ಈ ಕಡೆ ಬನ್ನಿ. ಎಡಗಡೆಯಿಂದ ನಿರ್ವಹಿಸಬೇಕು. ಬ್ಯಾಗ್ ಕೊಡ್ತಾರೆ, ಆ ಬ್ಯಾಗಲ್ಲಿ ಹಾಕೊಂಡು ನಿಮ್ಮ ಮೂಲ ಜಾಗದಲ್ಲಿ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಶಿಕ್ಷಕರು ಮತ್ತು ಇಲ್ಲಿ ಇರ್ತಕ್ಕಂಥ ಶಾಲೆಗಳು, ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಎಲ್ಲರೂ ನಾವು ಗುರುತಿಸಿ ಸಾಧಕ ರತ್ನ ಪ್ರಶಸ್ತಿಯನ್ನು ಇವತ್ತು ಕೊಟ್ಟಿದ್ದೇವೆ. ಶಿಕ್ಷಕರನ್ನ ಅವರ ಜವಾಬ್ದಾರಿ, ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಭಾಳ ದೊಡ್ಡದಾಗಿದೆ. ನಮ್ಮ ಮಕ್ಕಳನ್ನು ಶಾಲೆಗೆ ಬಂದಾಗಿಂದ ಹಿಡಿದು ಒಂದು ದೇಶದ ಆಸ್ತಿಯನ್ನಾಗಿ ಮಾಡೋವರೆಗೂ ಅವರ ಜವಾಬ್ದಾರಿ ಇದ್ದಿದೆ. ಸೊ ಹಾಗಾಗಿ ಅವರ ಜವಾಬ್ದಾರಿ ದೇಶ ಕಟ್ಟೋದ್ರಲ್ಲಿ ತುಂಬ ಮಹತ್ವವಾದಂಥದ್ದು. ಹಾಗಾಗಿ ಅವ್ರನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಗುರುತಿಸಿ ಅವ್ರಿಗೆ ಇವತ್ತು ಒಂದು ಸನ್ಮಾನವನ್ನು ಮಾಡಿ ಅವರ ವ್ಯಾಲ್ಯೂವನ್ನು ನಾವು ಅವ್ರಿಗೆ ತಿಳಿಸಿ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡುವಂಥ ಒಂದು ಕೆಲಸ ಇವತ್ತು ಮಾಡಿದ್ದೇವೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪ್ರಮೋದ್ ಸರ್ ಅವರು ಸಾಕಷ್ಟು ಸಾಮಾಜಿಕ ಹಿತರಕ್ಷಣಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರನ್ನು ಗುರುತಿಸಿ ಶಿಕ್ಷಕರಿಗೆ ನೀಡಬೇಕಾದಂಥ ಒಂದು ಪುನರ್ಬಲನಕ್ಕೆ ಉತ್ತೇಜನಕಾರಿಯಾದಂಥ ಈ ಒಂದು ಪ್ರಶಂಸನಾ ಪತ್ರ ಮತ್ತು ಈ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ. ಅವ್ರ ಬಗ್ಗೆ ಹೇಳೋದಾದರೆ ಅವರಿನ್ನೂ ಯುವ ರಾಜಕಾರಣಿ ಆಗಿರೋದ್ರಿಂದ ಈ ರೀತಿ ಇದೊಂದೇ ಕ್ಷೇತ್ರದಲ್ಲೆಲ್ಲ ಇನ್ನೂ ಬೇಕಾದಷ್ಟು ಕ್ಷೇತ್ರಗಳಿದೆ. ಆ ರೀತಿ ಪ್ರತಿಯೊಂದು ಕ್ಷೇತ್ರನೂ ಗುರುತಿಸಿ ಅದರಲ್ಲಿ ಯಾರ್ಯಾರು ಜಾಸ್ತಿ ಈ ರೀತಿ ಸಾಧನೆ ಮಾಡಿರ್ತಾರೆ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೊಂದು ದಾರಿ ತೋರಿಸ್ಕೊಟ್ರೆ ಅವ್ರು ಇನ್ನೂ ಮುಂದಕ್ಕೆ ಬೆಳೀತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.